ಅದು ಒಂಟಿ ಮನೆ. ರಾತ್ರಿ ಮನೆಗೆ ನುಗ್ಗಿದ್ದ ದರೋಡೆಕೋರರು ವೃದ್ಧ ದಂಪತಿಗಳ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗಿದ್ದರು. ಇದೀಗ ದರೋಡೆ ಪ್ರಕರಣ ಭೇದಿಸಿರುವ ಪೊಲೀಸರು ದರೋಡೆಕೋರರನ್ನು ಬಂಧಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ಹಾಗಿದ್ದರೆ ಯಾರು ಆ ದರೋಡೆಕೋರರು? ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಒಂಟಿ ಮನೆ ದರೋಡೆ ಪ್ರಕರಣ ಭೇದಿಸಿದ ಸಂತೆಬೆನ್ನೂರು ಪೊಲೀಸರು. ಐದು ಜನ ದರೋಡೆಕೋರರು ಅಂಡರ್ 14 ಲಕ್ಷ ಮೌಲ್ಯದ ಚಿನ್ನಾಭರಣ ವಶ. ಸೆಪ್ಟೆಂಬರ್ 6, 2025ರಂದು ಕಾಕನೂರು ಗ್ರಾಮದ ಬಳಿ ನಡೆದಿದ್ದ ಪ್ರಕರಣ. ಅಂದು ಸೆಪ್ಟೆಂಬರ್ 6, 2025 ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾಕನೂರು ಗ್ರಾಮದ ಬಳಿ ದಾವಣಗೆರೆ ಚನ್ನಗಿರಿ ರಾಜ್ಯ ಹೆದ್ದಾರಿ 76ರಲ್ಲಿದ್ದ ಒಂಟಿ ಮನೆಯ ಮೇಲೆ ದಾಳಿ ಮಾಡಿದ್ದ 4 ದರೋಡೆಕೋರರು ಮನೆಯಲ್ಲಿದ್ದ ಸಾವಿತ್ರಮ್ಮ ಹಾಗೂ ಮಾದಪ್ಪ ಎಂಬ ವೃದ್ಧ ದಂಪತಿಗಳ ಮೇಲೆ ಹಲ್ಲೆ ಮಾಡಿ ಮಾದಪ್ಪನ ಕೈಕಾಲು ಕಟ್ಟಿ ಹಾಕಿ ಚಾಕುವಿನಿಂದ ಹೆದರಿಸಿ ಸಾವಿತ್ರಮ್ಮರವರ ಕೊರಳಲ್ಲಿದ್ದ ಮಾಂಗಲ್ಯ ಸರ, ಕೈಬಳೆ, ಕಿವಿಯೋಲೆ ಮತ್ತು ಮನೆಯ ಬೀರುವಿನಲ್ಲಿದ್ದ ಬೆಳ್ಳಿ, ಬಂಗಾರದ ಆಭರಣ ಹಾಗೂ ನಗದು ಹಣವನ್ನ ದೋಚಿಕೊಂಡು ಪರಾರಿಯಾಗಿದ್ದು, ಈ ಸಂಬಂಧ ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದೀಗ ಪೊಲೀಸರು 5 ಜನ ದರೋಡೆಕೋರರನ್ನ ಬಂಧಿಸಿದ್ದು 14 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ಸಂತೆಬೆನ್ನೂರಿನಲ್ಲಿ ಆಗಿರ್ತಕ್ಕಂಥ ಡಕಾಯಿತಿ ಪ್ರಕರಣ. ಈ ಡಕಾಯಿತಿ ಪ್ರಕರಣದಲ್ಲಿ ಸುಮಾರು 5 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ 14 ಲಕ್ಷ ಮೌಲ್ಯದ ಸುಮಾರು 96 ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದೆ. ಇದೊಂದು ಡಕಾಯಿತಿ ಪ್ರಕರಣ 26/9/2025ರಂದು ಔಟ್ಸ್ಕಟ್ಸ್ ಸಂತೆಬೆನ್ನೂರಿನ ಔಟ್ಸ್ಕಟ್ಸಲ್ಲಿ ಕಾಕನೂರು ವಿಲೇಜ್ನಲ್ಲಿ ಆಗಿತ್ತು. ಈ ಒಂದು ಕಾಕನೂರು ವಿಲೇಜ್ನಲ್ಲಿ ಮನೆಯಿಂದ ಊರಿಂದ ಹೊರಗಡೆ ಇರತಕ್ಕಂಥ ಮನೆಯಲ್ಲಿ ಇಬ್ಬರು ವಯೋವೃದ್ಧರು ವಾಸವಾಗಿರ್ತಾರೆ. 4 ಜನ ಆರೋಪಿಗಳು ಮನೆಯನ್ನು ಒಳಗೆ ನುಗ್ಗಿ ಇವರು ಕೈಕಾಲುಗಳನ್ನು ಕಟ್ಟಿ ಹಾಕಿ ಇವರು ಚಿನ್ನಾಭರಣವನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಪ್ರಕರಣ ಜಾಡು ಹಿಡಿದ ಪೊಲೀಸರು ಹೊಸೂರಿ ಗ್ರಾಮದ ಚಾಲಕ ಸತೀಶ್ ಕುಮಾರ್, ತಮಿಳುನಾಡು ಮೂಲದ ಕೇಶವನ್, ಅರುಣ್ ಪ್ರಶಾಂತ್ ಅರಸು, ಕಮಲಾದೇವಿ ಎಂಬುವರನ್ನ ಬಂಧಿಸಿದ್ದಾರೆ. ಬಂಧಿತರು ಕದ್ದ ಬಂಗಾರದ ಆಭರಣಗಳನ್ನು ತಮಿಳುನಾಡಿನ ವಿವಿಧ ಬ್ಯಾಂಕ್ಗಳಲ್ಲಿ ಒತ್ತೆ ಇಟ್ಟಿದ್ದು, ಇದೀಗ ಪೊಲೀಸರು 14 ಲಕ್ಷ ಮೌಲ್ಯದ 96.1 ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣವನ್ನು ಕೂಡ ನಾವು ಭೇದಿಸಿ ಸುಮಾರು 5 ಜನ ಆರೋಪಿಯನ್ನು ದಸ್ತಗಿರಿ ಮಾಡಿ ಇವರೆಲ್ಲರೂ ಕೂಡ ಮೂಲತಃ ತಮಿಳುನಾಡಿನವರು. ತಮಿಳುನಾಡಿನಲ್ಲಿ ಇವರು ಗ್ಯಾಂಗ್ ಕಟ್ಕೊಂಡು ಜೈಲಲ್ಲಿ ಒಬ್ಬರಿಗೊಬ್ಬರು ಪರಿಚಯವಾಗಿ ಈ ಥರ ಎಲ್ಲ ಕಡೆ ಐಡೆಂಟಿಫೈ ಮಾಡಿಬಿಟ್ಟು ಒಂಟಿ ಮನೆಗಳನ್ನ ಐಡೆಂಟಿಫೈ ಮಾಡಿ ವಯೋವೃದ್ಧರನ್ನು ಐಡೆಂಟಿಫೈ ಮಾಡಿ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಸೊ ಈ ಪ್ರಕರಣದಲ್ಲಿ ಕೂಡ ನಾವು ಆರೋಪಿಗಳನ್ನ ದಸ್ತಗಿರಿ ಮಾಡಿ ಸುಮಾರು 14 ಲಕ್ಷ ಮೌಲ್ಯದ ಮಾಲುಗಳನ್ನು ವಶಪಡಿಸಿಕೊಂಡಿರ್ತೇವೆ. ಒಟ್ಟಿನಲ್ಲಿ ಒಂಟಿ ಮನೆ ದರೋಡೆ ಪ್ರಕರಣ ಭೇದಿಸಿರುವ ಪೊಲೀಸರು ದರೋಡೆಕೋರರಿಗೆ ಹೆಡೆಮುರಿ ಕಟ್ಟಿದ್ದು, ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.